ಈಗ ಒಳಗೆ ಬಂದ್ವಿ. ಒಂದು 2 ಕಿಲೋಮೀಟರ್ಸು ನಡ್ಕೊಂಡು ಹೋಗ್ಬೇಕು. ಈ ಥರ ರೋಡ್ ಇದೆ, ಕಾಫಿ ಎಸ್ಟೇಟು. ಅದರ ಮಧ್ಯೆ ಈಗ ನಡ್ಕೊಂಡು ಹೋಗ್ಬೇಕು ನೋಡಿ. ಈ ಥರ ಇದೆ ರೋಡು ನೋಡಿ. ಉದ್ದುದ್ದ ಮರಗಳು, ಮಧ್ಯೆ ಕಾಫಿ ಎಸ್ಟೇಟು, ಈ ಥರ ಎಲ್ಲ ಚೆನ್ನಾಗಿದೆ ನೋಡಿ. ಸೂರ್ಯನ ಬಿಸಿಲು ಈ ಭೂಮಿ ಬೀಳಲ್ಲ ಅಂತ ಕಾಣುತ್ತೆ, ಆ ಥರ ಇದಾವೆ ಮರಗಳು. ಯಾವ್ದು ಕೀಟನೋ ಗೊತ್ತಾಗ್ತಾ ಇಲ್ಲ, ಚುಂಚು ಅಂತ ಇದೆ. ಇಲ್ಲಿ ಏನೋ ಚೌಡೇಶ್ವರಿ ದೇವಸ್ಥಾನ ಇದೆ, ಜಾರುತ್ತೆ ನೋಡಿ. ಎಲ್ಲ ಮೆಲ್ಲಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿ ನೀರಲ್ಲಿ ಹೋಗೋಣ ಅಂತ ಆ ಕಡೆ ಸೇತುವೆನೂ ಇದೆ. ಸೇತುವೆಯಲ್ಲಿ ಬರಬೇಕು ಅಂದರೆ ಸೇತುವೆನೂ ಇದೆ, ನೀರಲ್ಲಿ ಹೋಗ್ಬೋದು. ನೀರು ಚೆನ್ನಾಗಿರುತ್ತೆ. ಸೊ ನೀರಲ್ಲೇ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಜಾರುತ್ತೆ, ಕಲ್ಲುಗಳಿರೋದ್ರಿಂದ ಹುಷಾರಾಗಿ ಹೋಗ್ಬೇಕು. ಏನಂತ ಏನಿದಿಲ್ಲ, ಮೊಣಕಾಲ್ವರೆಗೂ ಬರೋಲ್ಲ ಇದು ನೀರು. ನೀರಲ್ಲಿ ಆಟ ಆಡಬೇಕು ಅಂದವ್ರಿಗೆ ಭಾಳ ಚೆನ್ನಾಗಿದೆ ನೀರು, ಸೂಪರ್ ಉಂಟು. ಇಲ್ಲಿ ಬಂದ್ವಿ, ಮಳೆ ಸ್ಟಾರ್ಟ್ ಆಯಿತು ನೋಡಿ. ಮಳೆಯಲ್ಲೇ ನೆಂದು ಹೋಗೋದೇ ಬೆಟರು ಅಂತ ಡಿಸೈಡ್ ಮಾಡಿದ್ದೀನಿ ಇವತ್ತು. ಇಂಥ ಪ್ಲೇಸಸ್ ಎಲ್ಲ ತೋರಿಸ್ತಾ ಇದ್ದೀನಿ, ಫಾಲೋ ಮಾಡಿ. ಇಲ್ಲೇ ಹೋಗಂಗಿಲ್ಲ, ಅದಕ್ಕೆ ಬ್ರಿಡ್ಜ್ ಮೇಲೆ ಹೋಗೋಣ ಅಂತ ಬ್ರಿಡ್ಜಲ್ಲಿ ಮೇಲೆ ಹೋಗ್ತಾ ಇದ್ದೀವಿ. ಸೊ ಕೇರ್ಫುಲ್ಲಾಗಿ ನಡಿಬೇಕು, ಜಾರುತ್ತೆ ನೋಡಿ ಎಲ್ಲ ಕಡೆಗೂ. ಅದಕ್ಕೆ ಬೇಕಾಗಿದ್ದ ಥರ ಸ್ಲಿಪ್ಪರ್ ತೊಗೊಂಬಂದ್ರೆ ಏನೂ ಅನಿಸಲ್ಲ, ಇಲ್ಲ ಅಂದರೆ ಜಾರುತ್ತೆ. ಜಿಗಣೆನೂ ಇರ್ಬೋದು ಅನಿಸುತ್ತೆ, ಆದರೆ ಮಳೆಗಾಲದಲ್ಲಿ ಬಂದ್ರೇ ಚೆನ್ನಾಗೆ. ಈ ಜರಿ ಪಕ್ಕಾನೇ ಈ ಥರ ದಾರಿ ಇದೆ, ಈ ದಾರಿಯಲ್ಲೇ ಹೋಗ್ಬೇಕು. ಇನ್ನೊಂದು ಜರಿ ಇಲ್ಲಿ. ಸೊ ಈ ಥರ ಸೇತುವೆ ಮಾಡಿರೋದ್ರಿಂದ ಏನು ಇದೊಂದ್ಸಲ ಎಲ್ಲ ಚೆನ್ನಾಗಿ ವ್ಯೂಸ್ ಬರುತ್ತೆ ಅನಿಸುತ್ತೆ. ಫೋಟೋಸ್ ಎಲ್ಲ ತಗೊತಾ ಇದ್ದಾರೆ, ತಗೊಳ್ಳಿ. ಆದರೆ ಬಂಡೆಗಳು ಜಾರ್ತಾ ಇರುತ್ತೆ, ಕೇರ್ಫುಲ್ಲಾಗಿ ತಗೊಳ್ಳಿ ಅಷ್ಟೇ. ಅಲ್ಲೆಷ್ಟೇ ಒಂದು ಸ್ವಲ್ಪ ಜಾರ್ತಾ ಇತ್ತು, ಇಲ್ಲೊಂದು ಸ್ವಲ್ಪ ಕಲ್ಲೆಲ್ಲ ಇರೋದ್ರಿಂದ ಏನು ಜಾರ್ಕೆನೇ ಇಲ್ಲ ಇಲ್ಲಿ. ಅಲ್ಲೆಲ್ಲಿ ಮೆಟ್ಟುಗಳೆಲ್ಲ ಮಾಡಿದ್ದಾರೆ, ಹತ್ತಕ್ಕಾಗಲ್ಲ ಜಾರಕ್ಕೆ. ಏನು ಅಂತ ಸ್ಟ್ರೈನ್ ಆಗೋಲ್ಲ, ಹತ್ತೋದೇನು ಹೆಚ್ಚಿಗೆ ಇಲ್ಲ, ಅದಕ್ಕೆ ಏನು ಸ್ಟ್ರೈನ್ ಆಗೋಲ್ಲ. ಸ್ಟ್ರೈಟಿಂಗ್ ದಾರಿಯಲ್ಲಿ ನಡ್ಕೊಂಡು ಹೋಗೋದಷ್ಟೇ. ಎಷ್ಟು ಚೆನ್ನಾಗಿದೆ ವ್ಯೂ ಅಂದರೆ ಸ್ವರ್ಗ ಲೋಕನೇ ದರೆ ಬಂದಾಗಿದೆ ನೋಡಿ.